ಲಕ್ಷ್ಮಿ ಕಾಫಿ. ಮೋಡ ಕವಿದ ವಾತಾವರಣ, ಭಾರಿ ಮಳೆ ಬರುವ ಸಾಧ್ಯತೆ ಇದೆ. ಏನು ಹವಾಮಾನ ವರದಿನ ಅಥವಾ ದಿನ ಭವಿಷ್ಯನ? ಎರಡೊಂದು ಕಣ. ಏನ್ ಮತ್ತೆ ಕುಡಿಯೋಕ್ ಶುರು ಮಾಡ್ಬಿಟ್ಟಿದ್ಯಾ? ಅಮ್ಮ ಇದು ಕಾಫಿನಮ್ಮ. ಹಗಲೊತ್ತು ಇದನ್ನು ಕುಡಿ, ರಾತ್ರಿ ಹೊತ್ತು ಅದನ್ನು ಕುಡಿ. ಹಗಲು ಸಿಟ್ಟಿನಲ್ಲಿ ಕಿರ್ಚಾಡ್ತೀಯ, ರಾತ್ರಿ ಕುಡಿದು ಕಿರ್ಚಾಡ್ತೀಯ, ಇಷ್ಟೇ ವ್ಯತ್ಯಾಸ. ಅಮ್ಮ ಅಮ್ಮ ಮೇಲ್ ಮಕ್ಕಳಿದ್ದಾರೆ. ಅಯ್ಯೋ ಸುಮ್ನಿರಮ್ಮ, ಅವ್ರಿಗೇನ್ ಗೊತ್ತಿಲ್ವ ಇವನ ಆಟ. ಅಮ್ಮ ಯಾಕೆ ಬೆಳಿಗ್ಗೆ ಟಾರ್ಚರ್ ಕೊಡ್ತಿದ್ಯಾ? ನಾನು ಯಾಕೆ ನೀನು ಟಾರ್ಚರ್ ಕೊಡ್ರಿ? ಅಮ್ಮ ಮೊನ್ನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಮೊದಲು ನೀವು ಚಾನಲ್ ನೋಡ್ತಿದ್ರಲ್ಲ, ಅದರಲ್ಲಿ ಹೊಸ ಗುರುಜಿ ಬಂದಿದ್ದಾರಂತೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದಾ? ಈಗಲೇ ನೋಡ್ತೀನಿ ಅದನ್ನ. ಬಾಯ್. ಅಕ್ಕ, ನಿಮ್ಮನ್ನೊಂದು ಮಾತು ಕೇಳಲಾ? ಕೇಳು ಪ್ರಿಯಾ. ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಾರ್ದು. ಹಾಗೆಲ್ಲ ಏನೂ ಇಲ್ಲ, ಕೇಳು. ನೆನೆ ನೀವು ರಾಘವ್ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅಕ್ಕ, ನೀವು ಇಷ್ಟೊಂದು ಮುಜುಗರ ಪಟ್ಕೋಬೇಡಿ. ನಾನೇನೋ ತಪ್ಪಾಗಿ ತಿಳ್ಕೊಂಡಿಲ್ಲ. ಒಂದು ಚಿಕ್ಕ ಘಟನೆ ನಡೆದಿದ್ದಕ್ಕೆ ಇಷ್ಟೊಂದು ಕುಡಿದು ಫೀಲ್ ಮಾಡ್ಕೊಂಡು ಹತ್ರಲ್ಲ. ನನಗೆ ಅದನ್ನ ನೋಡಿ ಅಯ್ಯೋ ಪಾಪ ಅನ್ನಿಸ್ತು. ಹೌದು ಪ್ರಿಯಾ, ಅವ್ರು ಹಾಗೆ ಸೂಕ್ಷ್ಮ ಮನಸ್ಸು. ಹೌದಕ್ಕ, ನನಗೂ ಹಾಗೆ ಅನ್ನಿಸ್ತು. ಅಮ್ಮನೂ ಅಷ್ಟೇ ಮುಗ್ಧ ಮನಸ್ಸಿನವರು. ಮಕ್ಕಳ ಥರ ಜಗಳ ಆಡ್ತಾರೆ. 3 ಮಕ್ಕಳು ಅನ್ಸಲ್ಲ, 5 ಮಕ್ಕಳು ಅನ್ಸುತ್ತೆ. ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವತ್ತು ರಾಘವ್ ಹಾಸ್ಪಿಟಲ್ನಲ್ಲಿದ್ದಾಗ ನೀವು ಪದೇ ಪದೇ ಫೋನ್ ಮಾಡಿ ವಿಚಾರಿಸ್ತಾ ಇದ್ರಿ. ಹೌದು ಪ್ರಿಯಾ, ನನ್ನ ಮೇಲೆ ಅವರಷ್ಟೇ ಅಲ್ಲ, ಭಾವನಾತ್ಮಕವಾಗಿ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಈಗಿದ್ದಾಗ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಮುಂದೆ ಈ ಕುಟುಂಬಕ್ಕೆ ತುಂಬ ತೊಂದರೆ ಆಗುತ್ತೆ ಅಕ್ಕ. ನೀವು 2-3 ದಿನ ಇಲ್ಲ ಅಂದ್ರೇ ಈ ಕುಟುಂಬದ ಪರಿಸ್ಥಿತಿ ನೋಡೋದಕ್ಕಾಗಲ್ಲ. ಅಂಥದ್ರಲ್ಲಿ ಸ್ವಲ್ಪ ದಿನ ನೀವು ಈ ಮನೆ ಬಿಟ್ಟು, ಈ ಕುಟುಂಬ ಬಿಟ್ಟು, ನಮ್ಮೆಲ್ಲರೂ ಬಿಟ್ಟು ಹೋಗ್ತಿದ್ದೀರಾ, ಅದು ಶಾಶ್ವತವಾಗಿ. ಮುಂದೆ ಏನಾಗ್ಬೋದು ಅನ್ನೋದನ್ನ ನೀವು ಥಿಂಕ್ ಮಾಡಿದ್ದೀರಾ? ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗಿನಿಂದ ನಾನು ಇದಕ್ಕೆ ಪರಿಹಾರ ಹುಡುಕ್ತಾನೆ ಇದ್ದೀನಿ, ಆದರೆ ಇನ್ನೂ ಸಿಕ್ಕೇ ಇಲ್ಲ. ಹೌದಕ್ಕ, ಇದಕ್ಕೆ ಪರಿಹಾರ ಹುಡ್ಕೋದು ತುಂಬಾ ಕಷ್ಟ. ಆದರೆ ನೀವಿಲ್ಲದೆ ಇದ್ರೆ ಈ ಮನೆಯಲ್ಲಿ ತುಂಬ ಸಮಸ್ಯೆ ಆಗತ್ತೆ. ಅಕ್ಕ, ಏನಂತ ಪರಿಹಾರ ಹೇಳಿ? ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಆ ಸ್ಥಳನ ಖಾಲಿ ಬಿಡೋಕ್ಕೂ ಆಗಲ್ಲ. ಏನು ಮಾಡಬೇಕು ಅಂತ ನನಗೆ ದಿಕ್ಕೆ ತೋಚ್ತಿಲ್ಲ ಅಕ್ಕ. ಏನೇ ಆದರೂ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದರೆ ಅಕ್ಕ, ಇನ್ನೂ ವಿಚಾರ ಮಾಡ್ತಾ ಕೂರೋದ್ರಲ್ಲಿ ಟೈಮ್ ಇಲ್ಲ. ನೀವು ಆದಷ್ಟು ಬೇಗ ಒಂದು ನಿರ್ಧಾರ ಮಾಡಲೇಬೇಕು. ಇಲ್ಲ ಅಂದರೆ ಈ ಮನೆ ಪರಿಸ್ಥಿತಿ ಅಧೋಗತಿ ಆಗ್ಬಿಡುತ್ತೆ. ಲಕ್ಷ್ಮಿ, ಮಾತ್ರೆ ಕೊಡು ಬಾಮ್ಮ. ಬಂದೆ ಅಮ್ಮ. ನೋಡಿದ್ರ ಅಕ್ಕ, ಇಂಥ ಚಿಕ್ಕ ವಿಷಯಕ್ಕೂ ನಿಮ್ಮನ್ನ ಕರೀತಾರೆ ಅಂದಮೇಲೆ ಮುಂದೆ ಬೇಗ ಬಾಮ್ಮ. ಬಂದೆ.